ಹಲೋ ಎವ್ರಿವಾನ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ನಾಟಿ ಥ್ರೆಡ್ಸ್. ಇವತ್ತಿನ ವಿಡಿಯೋಲ್ಲಿ ಒಂದು ನ್ಯೂ ಆ್ಯಂಡ್ ವೆರಿ ಕ್ಯೂಟ್ ಲುಕಿಂಗ್ ಡಿಸೈನ್ನ ಹೇಗೆ ಮಾಡೋದು ಅಂತ ಕಲಿಸ್ಕೊಡ್ತೀನಿ. ಇದು ಬಂದು ಒಂದು ರಿಕ್ವೆಸ್ಟೆಡ್ ವಿಡಿಯೋ. ಒಬ್ಬರು ಸಬ್ಸ್ಕ್ರೈಬರ್ ಶೇರ್ ಮಾಡಿದ್ದು ಈ ಡಿಸೈನ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡಿ ಅಂತ. ಸೊ ಹಾಗಾಗಿ ನಾನು ಇದನ್ನು ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಇಲ್ಲಿ ನಾನು 6 ಎಳೆ ದಾರನ ತೊಗೊಂಡಿದ್ದೀನಿ. ಒಂದು ರೀಲಲ್ಲಿ 3 ಎಳೆ ಇದೆ, ಇನ್ನೊಂದು ರೀಲಲ್ಲಿ 3 ಎಳೆ ಇದೆ. ಆ್ಯಂಡ್ ಈ ರೀತಿ ಗೋಲ್ಡ್ ಟೇಪ್ನ ನಾನು ಯೂಸ್ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ನಾರ್ಮಲ್ ಆಗಿ ನೀಡಲ್ ನಂಬರ್ 10 0.75 mm ಹುಕ್, ಕ್ರೋಶೆ ಹುಕ್. ಸೊ 6 ಎಳೆ ಸಿಲ್ಕ್ ಥ್ರೆಡ್ನ ಸೇರಿಸ್ಕೊಂಡು ಈ ರೀತಿ ನಾನು ಒಂದು ಗಂಟನ್ನು ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಲೇಸ್ದು ರಾಂಗ್ ಸೈಡ್ಗೆ ನಾವು ಗಂಟನ್ನು ಫಿಕ್ಸ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ರಾಂಗ್ ಸೈಡಲ್ಲಿ ಈ ರೀತಿ ಗಂಟನ್ನು ಇಟ್ಕೊಂಡು ಸೂಜಿನ ಲೇಸ್ ಒಳಗಡೆ ಚುಚ್ಚಿ ಒಂದು ಲೂಪ್ನ ಎಳ್ಕೊಂಡು ಹೊರಗಡೆಗೆ ಬರಬೇಕು. ಸೊ ಈ ರೀತಿ ಲೂಪ್ ಬಂದಮೇಲೆ ಒಂದು ಚೈನ್ ಮಾಡಿದಾಗ ನಮಗೆ ನೀಡಲ್ ಮೇಲೆ ಲೂಪ್ ಬರುತ್ತೆ. ಸೊ ಒಂದು ಚೈನ್ನ ನಾನು ಮಾಡ್ಕೋತಾ ಇದ್ದೀನಿ. ಒಂದು ಚೈನ್ ಮಾಡಿದಾದ್ಮೇಲೆ ಒಂದು ಸ್ವಲ್ಪ ಒಂದು 2 mm ಅಷ್ಟು ಜಾಗ ಬಿಟ್ಕೊಂಡು ಪುಟ್ಟದಾಗಿ ಡಬಲ್ ಕ್ರೋಶೆನ ಹಾಕ್ಕೊಂಡು ಹೋಗಬೇಕು. ಸೊ ಸ್ಟಾರ್ಟಿಂಗಲ್ಲಿ ಮಾತ್ರ ಒಂದು ಚೈನ್ ಹಾಕಿರೋದು, ಆಮೇಲೆ ಎಲ್ಲ ಚೈನ್ ಏನು ಬೇಡ, ಇದೇ ಬೇಸ್ ಲೈನ್ ನಮಗೆ. ಸೊ ಸ್ವಲ್ಪ ಅಂದರೆ 2 mm ಗ್ಯಾಪ್ ಬಿಟ್ಕೊಂಡು ಪುಟ್ಟದಾಗಿ ಡಬಲ್ ಕ್ರೋಶೆನ ಹಾಕ್ಕೊಂಡು ಹೋಗಬೇಕು, ಒಂದ್ರ ಪಕ್ಕ ಒಂದು ಈ ರೀತಿ. ಸೊ ಡಬಲ್ ಕ್ರೋಶೆ, 2 ಡಬಲ್ ಕ್ರೋಶೆ ಮಧ್ಯದಲ್ಲಿ ಒಂದು ಸ್ವಲ್ಪ ಗ್ಯಾಪ್ ಇರಬೇಕು, ತುಂಬ ಜಾಸ್ತಿ ಗ್ಯಾಪ್ ಇರಬಾರ್ದು. ಜಾಸ್ತಿ ಗ್ಯಾಪ್ ಇದ್ದರೆ ಏನಾಗುತ್ತೆ, ಬಟ್ಟೆ ಸುಕ್ಕಾಗತ್ತೆ. ಸೊ ಜಸ್ಟು ಡಬಲ್ ಕ್ರೋಶೆನ ಹಾಕ್ಕೊಂಡು ಹೋಗಬೇಕು ಒಂದು ಕೊನೆಯಿಂದ ಇನ್ನೊಂದು ಕೊನೆಗೆ. ಸೊ ಈ ಡಿಸೈನ್ ಮಾಡೋ ಮುನ್ನ ನೀವು ಸೀರೆ ಪಲ್ಲುಗೆ ಪೀಕೋ ಮಾಡ್ಕೊಂಡಿರಬೇಕು. ಪೀಕೋ ಮಾಡಿದಾದ್ಮೇಲೆ ಈ ರೀತಿ ಬೇಸ್ ಲೈನ್ನ ಶುರು ಮಾಡ್ಕೋಬೇಕು. ಸೊ ಈ ಡಿಸೈನ್ 2 ಸ್ಟೆಪ್ಸಲ್ಲಿ ಫಿನಿಶ್ ಆಗೋವಂಥದ್ದು. ನಿಮಗೆ ಬೇಕು ಅಂದರೆ 2 ಕಲರ್ಸಲ್ಲಿ ಮಾಡ್ಬೋದು, ಅಥವಾ ನಾನು ಮಾಡೋ ಥರ ಸಿಂಗಲ್ ಕಲರಲ್ಲಿ ಕೂಡ ಮಾಡ್ಬೋದು. ಯಾವುದೇ ರೀತಿ ಕುಚ್ಚಿಲ್ಲ, ಏನಿಲ್ಲ. ತುಂಬ ಅಂದರೆ ಮುದ್ದಾಗಿ ಕಾಣೋವಂಥ ಡಿಸೈನ್, ಸಖತ್ ಇಂಟ್ರಿಕೇಟಾಗಿ ಕಾಣುತ್ತೆ, ಡೆಲಿಕೇಟ್ ಡಿಸೈನ್. ಆ್ಯಂಡ್ ಮಾಡೋದು ಅಷ್ಟೇ ತುಂಬಾ ಈಸಿ. ನೀವು ಜಸ್ಟ್ ಕ್ರೋಶೆ ಕಲ್ತಿದ್ರು ಕೂಡ ಆರಾಮಾಗಿ ಇದನ್ನು ಮಾಡಿ ಮುಗಿಸ್ಬೋದು. ಆ್ಯಂಡ್ ಯಾರಾದರೂ ಕ್ರೋಶೆ ಬರದೇ ಇರೋರು ನನ್ನ ವೀಡಿಯೋಸ್ನ ನೋಡ್ತಾ ಇದ್ದರೆ, ನಿಮಗೂ ಕ್ರೋಶೆ ಕಲಿಬೇಕು ಅನ್ನೋ ಆಸೆ ಇದ್ದರೆ ನನಗೆ ಥ್ರೂ ವಾಟ್ಸಾಪ್ ನೀವು ರೀಚ್ ಆಗ್ಬೋದು. ನಮ್ಮ ಆ್ಯಪಲ್ಲಿ ರೆಕಾರ್ಡೆಡ್ ಕೋರ್ಸಸ್ ಇದೆ, ತುಂಬ ಡೀಟೇಲ್ಡ್ ಆಗಿ ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳ್ಕೊಟ್ಟಿದ್ದೀನಿ. ಇದಕ್ಕೆ ಯಾವುದೇ ರೀತಿ ಪ್ರಯರ್ ನಾಲೆಡ್ಜ್ ಕೂಡ ಬೇಡ. ನಿಮಗೆ ಏನೂ ಗೊತ್ತಿಲ್ಲ ಅಂದರೂ ಕೂಡ ನೀವು ನಮ್ಮ ಪ್ರೀ ರೆಕಾರ್ಡೆಡ್ ಕೋರ್ಸ್ಗೆ ಎನ್ರೋಲ್ ಆಗಿಬಿಟ್ಟು ನೀವು ಕೂಡ ಈ ರೀತಿ ಕ್ರೋಶೆನ ಹಾಕ್ಬೋದು. ಸೊ ಒಂದು 30 ದಿನದ ಒಳಗಡೆ ನೀವು ಕಂಪ್ಲೀಟ್ ಕ್ರೋಶೆ ಕೋರ್ಸ್ನ ನಿಮ್ಮ ಅನುಕೂಲಕ್ಕೆ ನಿಮ್ಮ ಫ್ರೀ ಟೈಮಲ್ಲಿ ನೀವು ನಿಮ್ಮ ಫ್ರೀ ಟೈಮ್ನ ನೀವು ಯೂಸ್ ಮಾಡಿಕೊಂಡು ಕಲಿಬೋದು. ಸೊ ಮನೆಯಲ್ಲೇ ಕೂತ್ಕೊಂಡು ನೀವು ಆರಾಮಾಗಿ ನಮ್ಮ ವಿಡಿಯೋಸ್ನ ಫಾಲೋ ಮಾಡಿಕೊಂಡು ಕಲ್ತ್ಕೋಬೋದು. ಎಲ್ಲ ಕೋರ್ಸಸ್ಸು ಕೂಡ ಸಿಂಪಲ್ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿದೆ. ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ನೀವು ಥ್ರೂ ವಾಟ್ಸ್ಯಾಪ್ ನನಗೆ ರೀಚ್ ಆಗ್ಬೋದು. ಇವಾಗ ಕೋರ್ಸ್ ಪರ್ಚೇಸ್ ಮಾಡಿದಾಗ ಇದು ಲೈವ್ ಕೋರ್ಸ್ ಅಲ್ಲ, ಇದು ಪ್ರೀ ರೆಕಾರ್ಡೆಡ್ ಕೋರ್ಸು. ನಮಗೆ ಮಾಡುವಾಗ ಡೌಟ್ ಬಂದರೆ ಹೇಗೆ ಅಂತ ಸುಮಾರು ಜನ ನಿಮಗೆ ಪ್ರಶ್ನೆ ಬರ್ಬೋದು. ಸೊ ಹಾಗಿದ್ದಲ್ಲಿ ನೀವು ಥ್ರೂ ವಾಟ್ಸ್ಯಾಪ್ ನನಗೆ ರೀಚ್ ಆಗ್ಬೋದು, ನಾನು ನಿಮ್ಮ ಡೌಟ್ಸ್ನ ಕ್ಲಿಯರ್ ಮಾಡಿಕೊಡ್ತೀನಿ. ಯೂಟ್ಯೂಬ್ ವಿಡಿಯೋಸ್ಗೆ ಡೌಟ್ಸ್ ಕ್ಲಿಯರ್ ಮಾಡೋದಕ್ಕಾಗಲ್ಲ. ನೀವು ಪೇ ಮಾಡಿ ಕೋರ್ಸ್ಗೆ ಎನ್ರೋಲ್ ಮಾಡಿದಾಗ ಮಾತ್ರ ನಾನು ಡೌಟ್ಸ್ನ ಕ್ಲಿಯರ್ ಮಾಡಿಕೊಡ್ತೀನಿ. ಸೊ ನೋಡಿ, ಇಲ್ಲಿ ಬೇಸ್ ಲೈನ್ ಹಾಕಿದ್ದಾಗಿದೆ. ಒಂದು ಚೈನ್ ಹಾಕ್ಕೊಂಡು ನಾನಿಲ್ಲಿ ದಾರಾನ ಕಟ್ ಮಾಡ್ಕೋತಾ ಇದ್ದೀನಿ. ಕಟ್ ಮಾಡಿಕೊಂಡು ತಿರ್ಗಾ ನಾವು ಯಾವ ಕಡೆಯಿಂದ ಹಾಕಿದ್ವಿ ಅದೇ ಕಡೆಯಿಂದನೇ ತಿರ್ಗಾ ನಾವು ಡಿಸೈನ್ನ ಶುರು ಮಾಡಬೇಕಾಗತ್ತೆ. ಸೊ ಮತ್ತೆ ನಾನು ಇದನ್ನು ಗಂಟು ಹಾಕೋತಾ ಇದ್ದೀನಿ. ಈ ಡಿಸೈನ್ಗೆ ಯಾವುದೇ ರೀತಿ ಬೀಡ್ ಕೂಡ ನಾನು ಯೂಸ್ ಮಾಡಿಲ್ಲ. ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಈ ಡಿಸೈನು. ಸಖತ್ ಅಂದರೆ ತುಂಬಾ ಒಂಥರ ನಾಜೂಕಾಗಿ ಕಾಣುವಂತಹ ಡಿಸೈನ್. ನನಗೆ ಎಲ್ಲ ನಾಜೂಕಾಗಿರುವಂತಹ ವಸ್ತುಗಳು ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ನನಗೆ ಪರ್ಸ್ನಲಿ ಕೂಡ ಈ ಡಿಸೈನ್ ಇಷ್ಟ ಆಯಿತು. ಸೊ ನೋಡಿ, ಇಲ್ಲಿ ಒಂದು ಚೈನ್ ಹಾಕ್ಕೊಂಡಿರ್ತೀವಲ್ಲ ಸ್ಟಾರ್ಟಿಂಗಲ್ಲಿ, ಆ ಗ್ಯಾಪಲ್ಲಿ ಈ ರೀತಿ ನಾನು ದಾರಾನ ಎಳ್ಕೊಂಡು ಗಂಟನ್ನು ಹಾಕೋತಾ ಇದ್ದೀನಿ. ಸೊ ಈ ರೀತಿ ಒಂದು 2 ಗಂಟನ್ನು ಹಾಕ್ಕೋಬೇಕು. ಈ ಡಿಸೈನು ನಾವು ಯಾವ ಕಡೆಯಿಂದ ಅಂದರೆ ಪ್ರತಿ ಸತಿ ಇದೇ ಕಡೆಯಿಂದನೇ ಶುರು ಮಾಡ್ಕೋಬೇಕು, ಬಟ್ಟೆ ಟರ್ನ್ ಮಾಡ್ಕೊಳ್ಳೋಷ್ಟಿಲ್ಲ. ಸೊ ಇಷ್ಟಾದಮೇಲೆ ಆ ಚೈನ್ ಗ್ಯಾಪಲ್ಲೇ ತಿರ್ಗಾ ಕ್ರೋಶೆ ಹುಕ್ನ ಹಾಕಿ ಒಂದು ಲೂಪನ್ನ ಎಳ್ಕೊಂಡು ಒಂದು ಚೈನ್ ಹಾಕಿದಾಗ ನಮಗೆ ಸೂಜಿ ಮೇಲೆ ದಾರ ಬರುತ್ತೆ. ಅದಾದಮೇಲೆ 2 ಚೈನ್ ಹಾಕ್ಕೊಂಡು ಒಂದು ಡಬಲ್ ಕ್ರೋಶೆ ಹಾಕ್ಕೋಬೇಕು. ಡಬಲ್ ಕ್ರೋಶೆ ಎಲ್ಲಿಗೆ ಹಾಕಬೇಕು, ಒಂದು ಸ್ಪೇಸ್ ಬಿಟ್ಟು 2ನೇ ಸ್ಪೇಸಲ್ಲಿ
ಡಬಲ್ ಕ್ರೋಶೆನ ಹಾಕ್ಕೋಬೇಕು. ಸೊ ಇವಾಗ 2 ಡಬಲ್ ಕ್ರೋಶೆ ಮಧ್ಯದಲ್ಲಿ ಜಾಗ ಇರುತ್ತಲ್ವಾ, ಸೊ ನಾನು ಆ ಸ್ಪೇಸಲ್ಲಿ ಡಬಲ್ ಕ್ರೋಶೆನ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ 3 ಚೈನ್ ಹಾಕಿದ್ದು ಯಾಕೆ ಅಂದರೆ ಪೀಕೋ ಸ್ಟಿಚ್ಗೆ. 3 ಚೈನ್ ಹಾಕಿದ್ದಾದಮೇಲೆ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ಎಲ್ಲಿಗೆ ಸಿಂಗಲ್ ಕ್ರೋಶೆ? ಇವಾಗಿನ ಹಾಕಿರ್ತೀವಲ್ವಾ ಆ ಡಬಲ್ ಕ್ರೋಶೆ ಕೆಳಗಡೆ. ಸೊ ಅದಾದಮೇಲೆ ಇನ್ನೆರಡು ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ಆವಾಗ ಏನಾಗುತ್ತೆ, ಒಂದು ಡಬಲ್ ಕ್ರೋಶೆ ಹಾಕಿರ್ತೀವಲ್ವಾ ಅದು ಫುಲ್ ಕವರ್ ಆಗೋಗುತ್ತೆ. ಸೊ ಡಬಲ್ ಕ್ರೋಶೆ ಹಾಕಿದ್ದು ಕವರ್ ಆದಮೇಲೆ ಪಕ್ಕದ ಸ್ಟಿಚ್ ಒಳಗಡೆನೆ ಒಂದು ಸಿಂಗಲ್ ಕ್ರೋಶೆನ ಹಾಕ್ಕೊಳ್ಳಿ ಅಷ್ಟೇ. ಇದನ್ನೇ ರಿಪೀಟ್ ಮಾಡಬೇಕು. ಮತ್ತೆ 2 ಚೈನು ನೋಡಿ ಈ ರೀತಿ ಕಾಣಿಸುತ್ತೆ ಡಿಸೈನು. ಸೊ ಮತ್ತೆ ಕಂಟಿನ್ಯೂ ಮಾಡಿ. 2 ಚೈನು, ಒಂದು ಡಬಲ್ ಕ್ರೋಶೆ, ಇದನ್ನು ಒಂದು ಸ್ಟಿಚ್ನ ಸ್ಕಿಪ್ ಮಾಡಿ ನೆಕ್ಸ್ಟ್ ಗ್ಯಾಪಲ್ಲಿ ಒಂದು ಪುಟ್ಟದಾಗಿ ಡಬಲ್ ಕ್ರೋಶೆ ಹಾಕ್ಕೊಳ್ಳಿ. ಎಲ್ಲನೂ ಪುಟ್ಟದಾಗೆ ಹಾಕಬೇಕು ಈ ಡಿಸೈನ್ ಮಾಡುವಾಗ. ಮತ್ತು 3 ಚೈನು, 3 ಚೈನ್ ಆದಮೇಲೆ 3 ಸಿಂಗಲ್ ಕ್ರೋಶೆ. ಸೊ ಇದು ಯಾವುದಾದ್ರೂ ನಂದೊಂದು ಸಾಫ್ಟ್ ಸಿಲ್ಕ್ ಸ್ಯಾರಿಗೆ ಹಾಕಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಈ ಡಿಸೈನ್ ಹೇಗೆ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇವಾಗ ನೀವು ಸಿಂಗಲ್ ಕಲರ್ ಸ್ಯಾರೀಸ್ಗೆ ಈ ರೀತಿ ಡಿಸೈನ್ ಕಣ್ಣು ಮುಚ್ಕೊಂಡು ಹಾಕ್ಕೋಬೋದು. ತುಂಬಾ ಇಂಟ್ರಿಕೇಟ್ ಇದೆ. ಡಿಸೈನ್ ಕೂಡ ಜಾಸ್ತಿ ಹೊತ್ತು ತೊಗೊಳ್ಳಲ್ಲ ಮಾಡಿ ಮುಗಿಸೋದಕ್ಕೆ. ಸೊ ನಿಮ್ಮ ಸೀರೆಯಲ್ಲಿ ಜಾಸ್ತಿ ಕಲರ್ಸ್ ಇಲ್ಲದೆ ಇರುವಾಗ ನೀವು ಈ ರೀತಿ ಡಿಸೈನ್ನ ಖಂಡಿತ ಮಾಡ್ಕೋಬೋದು. ಸೊ ಮತ್ತೆ ನೋಡಿ ಕಂಟಿನ್ಯೂ ಮಾಡಬೇಕು. 2 ಚೈನು, ಮತ್ತೆ ಒಂದು ಸ್ಟಿಚ್ ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ ಒಳಗಡೆ ಒಂದು ಸಿಂಗಲ್ ಕ್ರೋಶೆ ಅಲ್ಲ ಸಾರಿ ಡಬಲ್ ಕ್ರೋಶೆ. ಡಬಲ್ ಕ್ರೋಶೆ ಆದಮೇಲೆ 3 ಚೈನು ಪೀಕೋಗೆ, ಅದಾದಮೇಲೆ 3 ಸಿಂಗಲ್ ಕ್ರೋಶೆ. ಸೊ 3 ಸಿಂಗಲ್ ಕ್ರೋಶೆ ಹಾಕಿದಾದ್ಮೇಲೆ ನೆಕ್ಸ್ಟ್ ಸ್ಟಿಚ್ ಅಂದರೆ ನೆಕ್ಸ್ಟ್ ಬೇಸ್ ಲೈನಲ್ಲಿ ಡಬಲ್ ಕ್ರೋಶೆ ಇರುತ್ತಲ್ವಾ ಅಲ್ಲಿಗೆ ಒಂದೇ ಒಂದು ಸಿಂಗಲ್ ಕ್ರೋಶೆನ ಹಾಕೋಬೇಕು. ಆವಾಗಲೇ ಅದು ಫಿಕ್ಸ್ ಆಗುತ್ತೆ. ಅದಾದಮೇಲೆ ಚೈನ್ ಸ್ಟಾರ್ಟ್ ಮಾಡಬೇಕು. ಇಲ್ಲ ಅಂದರೆ ಆ ಬೇಸ್ಗೂ ಮತ್ತು ನಾವಿವಾಗ ಹಾಕ್ತಾ ಇರೋದಕ್ಕೂ ಕನೆಕ್ಷನ್ ಇರಲ್ಲ. ಸೊ ಹಾಗಾಗಿ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡೆ ಚೈನ್ನ ಹಾಕೋಬೇಕು. ನೋಡಿ ಎಷ್ಟು ಒಂಥರ ಸಖತ್ ಕ್ಯೂಟಾಗಿ ಕಾಣಿಸ್ತಾ ಇದೆ. ಸೊ ಈ ಡಿಸೈನ್ ಮಾಡುವಾಗ ನನಗೆ ಒಂದು ಥಾಟ್ ಬಂತು. ನಾನು ರೀಸೆಂಟಾಗಿ ಫ್ಲವರ್ ಬಡ್ಸ್ದು ವಿಡಿಯೋ ಒಂದು ಶೇರ್ ಮಾಡಿದ್ದೆ. ರೆಡ್ ಕಲರಲ್ಲಿ ನಾನು ಪ್ಲಾಸ್ಟಿಕ್ ಬೀಡ್ಸ್ನ ಯೂಸ್ ಮಾಡಿಕೊಂಡು ಫ್ಲವರ್ ಬಡ್ಸ್ ಮಾಡೋದು ಹೇಗೆ ಅಂತ ಶೇರ್ ಮಾಡಿದ್ದೆ. ನಾನೇನು ಅನ್ಕೋತಾ ಇದ್ದೀನಿ, ಈ ಥರ ಬೇಸ್ ಲೈನ್ ಹಾಕ್ಬಿಟ್ಟು ಆ ಬಡ್ಸ್ ಇದೆಯಲ್ಲ ಆ ಬಡ್ಸ್ನ ಅಲ್ಲೊಂದು ಇಲ್ಲೊಂದು ಈ ಪೀಕೋ ಗ್ಯಾಪಲ್ಲಿ ಹ್ಯಾಂಗ್ ಮಾಡಿದ್ರೆ ಚೆನ್ನಾಗಿರ್ಬೋದು ಅಂತ ನನಗನ್ನಿಸ್ತಾ ಇದೆ. ನಿಮ್ಗೇನು ಅನಿಸುತ್ತೆ? ಆ ಥರ ಟ್ರೈ ಮಾಡಲಾ ಬೇಡವಾ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಸೊ ಈ ಥರ ಅಂದರೆ ಪೀಕೋ ಸ್ಟಿಚಸ್ ಬರುತ್ತಲ್ವಾ, ಸೊ ಒಂದೊಂದು ಎಲ್ಲ ಪೀಕೋ ಕೆಳಗಲ್ಲ, ಮೇ ಬಿ ವಿತ್ ಅ ಗ್ಯಾಪ್ ಆಫ್ 6. ಸೊ ಫಸ್ಟ್ ಪೀಕೋ ಸ್ಟಿಚ್ ಒಳಗಡೆ ಹಾಕ್ಬಿಟ್ಟು ಇನ್ನೊಂದು ನೆಕ್ಸ್ಟ್ 5 or 6 ಸ್ಕಿಪ್ ಮಾಡಿ ಮತ್ತೆ ಆ ಗ್ಯಾಪಲ್ಲಿ ಒಂದೊಂದು ಬೀಡ್ನ ಹ್ಯಾಂಗ್ ಮಾಡ್ಬೋದಲ್ಲ ಅಂತ ನನಗೆ ಥಾಟ್ ಬಂತು. ಸೊ ಈ ರೀತಿ ಮಾಡಿದ್ರೆ ಚೆನ್ನಾಗಿರತ್ತಾ ಅಂತ ನೀವು ನನಗೆ ಸಜೆಸ್ಟ್ ಮಾಡಿ. ಅದೇ ಪ್ರಕಾರ ನಾನು ಆ ವಿಡಿಯೋನ ಮಾಡಿಬಿಟ್ಟು ಶೇರ್ ಮಾಡ್ತೀನಿ. ಸೊ ನೋಡಿ ಕೊನೆಗೆ ಆಲ್ಮೋಸ್ಟ್ ರೀಚ್ ಆಗಿದ್ದೀನಿ. ತುಂಬ ಅಂದರೆ ತುಂಬ ಬೇಗ ಆಗೋಗುವಂತಹ ಡಿಸೈನ್ ಇದು. ಸಿಂಗಲ್ ಕಲರಲ್ಲಿ ಮಾಡಿದ್ರೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಒಂಥರ ಸಿಂಪಲ್ ಸಾಫ್ಟ್ ಸಿಲ್ಕ್ ಸ್ಯಾರೀಸ್ಗೆ ಅಥವಾ ಮೈಸೂರು ಸಿಲ್ಕ್ ಸ್ಯಾರೀಸ್ಗೆ ನೀವು ಆರಾಮಾಗಿ ಈ ಡಿಸೈನ್ನ ಟ್ರೈ ಮಾಡ್ಬೋದು. ನಿಮಗೆ ಯಾವುದೇ ರೀತಿ ಬೀಡ್ ಇಲ್ಲ ಏನಿಲ್ಲ. ಸುಮಾರು ಜನ ಹೇಳ್ತಾ ಇರ್ತೀರಾ ಕುಚ್ಚು ಕಟ್ಟಿದ್ರೆ ಕುಚ್ಚೆಲ್ಲ ಒಂಥರ ಒಂದು 2-3 ಸತಿ ಸೀರೆ ಕಟ್ಟಿ ಇಟ್ಟಾಗ ಕುಚ್ಚೆಲ್ಲ ಒಂಥರ ಕ್ರಶ್ ಆಗೋಗಿರುತ್ತೆ, ಅದು ನೀಟಾಗಿ ಕಾಣಿಸಲ್ಲ ಅಂತ. ಆ್ಯಂಡ್ ಬೀಡ್ಸು ಯೂಸ್ ಮಾಡಿದ್ರೆ ಬೀಡ್ಸ್ ಎಲ್ಲ ಕಪ್ಪಾಗೋಗುತ್ತೆ ಅಂತ ಹೇಳ್ತಾ ಇರ್ತೀರಾ. ಸೊ ಈ ರೀತಿ ಡಿಸೈನ್ನ ನೀವು ಮಾಡಿದಾಗ ಯಾವುದೇ ಥರದ ಪ್ರಾಬ್ಲಮ್ ಇರಲ್ಲ. ಬೀಡ್ಸು ಕಪ್ಪಗಾಗತ್ತೆ ಅನ್ನೋ ಇದು ಇರಲ್ಲ, ಕುಚ್ಚು ಕೂಡ ಇಲ್ಲ ಇದರಲ್ಲಿ. ಸೊ ಹಾಗಾಗಿ ಖಂಡಿತ ನೀವು ಇದನ್ನು ಟ್ರೈ ಮಾಡಿ. ಆ್ಯಂಡ್ ಕ್ರೋಶೆ ಬರದೇ ಇರೋರು, ನಿಮಗೆ ಕ್ರೋಶೆ ಕಲಿಯೋ ಆಸಕ್ತಿ ಇದ್ದರೆ ಏನು ಮಾಡಬೇಕು ಗೊತ್ತಲ್ಲ, ಡಿಸ್ಕ್ರಿಪ್ಷನಲ್ಲಿ ನನ್ನ ವಾಟ್ಸಪ್ ನಂಬರ್ ಇದೆ. ನನಗೆ ವಾಟ್ಸಪ್ ಮೆಸೇಜ್ ಹಾಕಿ ನಾನು ನಿಮಗೆ ಗೈಡ್ ಮಾಡ್ತೀನಿ. ಸೊ ನೀವು ಮನೆಯಲ್ಲೇ ಕುತ್ಕೊಂಡು ಆರಾಮಾಗಿ ಕ್ರೋಶೆ, ಶಟಲ್ ಟ್ಯಾಟಿಂಗ್, ಆರಿ ಎಂಬ್ರಾಯ್ಡ್ರಿ ಇದನ್ನೆಲ್ಲ ಕಲ್ತ್ಕೋಬೋದು. ನಿಮ್ಮ ಕ್ರಿಯೇಟಿವಿಟಿ ಪ್ರಕಾರ ನೀವು ಅದನ್ನು ಯೂಸ್ ಮಾಡ್ಕೋಬೋದು. ಸೊ ಇಲ್ಲಿ ಕೊನೆಗೆ ರೀಚ್ ಆಗಿದ್ದೀನಿ. ಲಾಸ್ಟಲ್ಲಿ ಒಂದು ಚೈನ್ ಸ್ಟಿಚ್ ಹಾಕ್ಬಿಟ್ಟು ನಾನು ದಾರನ ಕಟ್ ಮಾಡಿಕೊಂಡು ಇವಾಗ 2 ದಾರನ ಸೇರಿಸ್ಕೊಂಡು ನಾನು ಗಂಟು ಹಾಕೋತಾ ಇದ್ದೀನಿ. ಗಂಟು ಹಾಕಿದ್ದಾದಮೇಲೆ ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡಿಬಿಟ್ಟು ಬ್ಯಾಕ್ ಸೈಡಲ್ಲಿ ಒಂದು ಸ್ವಲ್ಪ ಫ್ಯಾಬ್ರಿಕ್ ಗ್ಲೂ ಹಾಕ್ಕೊಂಡು ಫಿಕ್ಸ್ ಮಾಡಿಕೊಂಡ್ರೆ ಈ ಡಿಸೈನ್ ಫಿನಿಶ್ ಆಯಿತು.
ನಾನು ನನ್ನ ಸೀರೆಗೆ ಏನಾದರೂ ಈ ಡಿಸೈನ್ ಟ್ರೈ ಮಾಡಿದ್ರೆ ಡೆಫಿನೆಟ್ಲಿ ನಾನು ಶೇರ್ ಮಾಡ್ತೀನಿ. ಇನ್ ಕೇಸ್ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ನಾಟಿ ಥ್ರೆಡ್ಸ್ ಅಂತಲೇ ಇದೆ ಪೇಜ್ ಹೆಸರು. ಸೊ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ಅಲ್ಲಿ ಇಲ್ಲಿ ಹಾಕ್ತಾ ಇರೋ ಕಾಂಟೆಂಟು ಒಂದೊಂದು ಸತಿ ನಾನು ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡ್ತಾ ಇರ್ತೀನಿ. ಸೊ ಹಾಗಾಗಿ ಫಾಲೋ ಮಾಡಿ. ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮಗೆ ನಾನೇನೋ ಒಂದು ಪ್ರಶ್ನೆ ಕೇಳಿದ್ದೆ ಆ ಬಡ್ ಡಿಸೈನ್ ಬಗ್ಗೆ. ಸೊ ಯೋಚನೆ ಮಾಡಿಬಿಟ್ಟು ಹೇಳಿ ಚೆನ್ನಾಗಿ ಅನಿಸುತ್ತಾ ಇಲ್ವಾ ಅಂತ. ಇದು ನೋಡಿ ಫೈನಲ್ ಲುಕ್ ಈ ರೀತಿ ಇರುತ್ತೆ. ತುಂಬ ಅಂದರೆ ತುಂಬಾ ಮುದ್ದಾಗಿ ಕಾಣಿಸ್ತಾ ಇತ್ತು ಈ ಡಿಸೈನ್. ಸೊ ವಿಡಿಯೋ ಲೈಕ್ ಆದಲ್ಲಿ ಲೈಕ್ ಮಾಡಿ. ಇನ್ನು ಐ ಥಿಂಕ್ ಈ ವಿಡಿಯೋ ಅಲ್ಲಿ ಇಷ್ಟೇ. ನಾನು ಮತ್ತೆ ಬೇಗ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.